ನೆಕ್ಸ್ಟ್ ನೋಡಿ, ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮಗೆ ಫಸ್ಟ್ ಬೇಸಿಕ್ ಇದು. ಹಿ ವಾಸ್, ಇಲ್ಲಿ ನೋಡಿ, ಐ ವಾಸ್, he was, she was. ಸೊ ಇದು ಪ್ರೆಸೆಂಟ್ ಅಲ್ಲಿ ಏನ್ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ಅವನು ಇದಾನೆ, ಹಿ ಈಸ್, ಅವಳಿದ್ದಾಳೆ, ಹಿ ಈಸ್, ಇದಾಳೆ ಅಂದ್ರೆ ಅಲ್ಲಿದ್ದಾಳೆ ಅಂತಲ್ಲ, ಅವನು ಅಲ್ಲಿದ್ದಾನೆ, ಹಿ ಈಸ್ ದೇರ್, ಅವಳು ಅಲ್ಲಿದ್ದಾಳೆ, ಶಿ ಈಸ್ ದೇರ್, ಅವನು ವಿದ್ಯಾರ್ಥಿ ಆಗಿದ್ದಾನೆ ಅಂದ್ರೆ ಅವನು ವಿದ್ಯಾರ್ಥಿ ಇದ್ದಾನೆ, ಹಿ ಈಸ್ ಅ ಸ್ಟೂಡೆಂಟ್, ಅವಳೊಬ್ಬ ಡಾಕ್ಟರ್ ಇದ್ದಾಳೆ, ಶಿ ಈಸ್ ಅ ಸ್ಟೂಡೆಂಟ್. ಓಕೆ, ಗಿವ್ ಮಿ ಅ ಸೆಕೆಂಡ್. ಆಲ್ರೈಟ್, ಓಕೆ, ಇಲ್ಲಿ ನೋಡಿ, ಅವನು ವಿದ್ಯಾರ್ಥಿ ಆಗಿದ್ದ, ಈಗ ವಿದ್ಯಾರ್ಥಿ, ಹಿ ವಾಸ್ ಅ ಸ್ಟೂಡೆಂಟ್, ಹಿ ವಾಸ್ ಸ್ಟಡಿಂಗ್, ಅವನು ಓದ್ತಾ ಇದ್ದ, ಅಭ್ಯಾಸ ಮಾಡ್ತಾ ಇದ್ದ. ಹಿ ವಾಸ್ ಹ್ಯಾಪಿ, ಅವನು ಖುಷಿಯಾಗಿದ್ದ. ಹಿ ಈಸ್ ಹ್ಯಾಪಿ, ಅವನು ಖುಷಿಯಾಗಿದ್ದಾನೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಹಿ ವಾಸ್ ಹ್ಯಾಪಿ, ಅವನು ಖುಷಿಯಾಗಿದ್ದ. ಓಕೆ, ಅದೇ ತರ ಶಿ ಬಂದಾಗ ನಿಮಗೆ ಶಿ ವಾಸ್ ಇಟ್, ಆಮೇಲೆ ಇಟ್ ಬಂದಾಗಲೂ ವಾಸ್ ಬರುತ್ತೆ. ಈಗ ವಾಸ್ ಎಲ್ಲೆಲ್ಲಿ ಬರುತ್ತೆ? ಐ, ವಾಸ್ ಯಾವ್ದು ಕನೆಕ್ಟ್ ಆಗುತ್ತೆ? ಪಾಸ್ಟ್ ಅಲ್ಲಿ ಕನೆಕ್ಟ್ ಆಗೋದು ಐ, ಹಿ, ಶಿ, ಇಟ್ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಯಾವುದೇ ವಸ್ತು, ವಿಷಯ, ಪ್ರಾಣಿ, ಪಕ್ಷಿ, ಏನ್ ಬೇಕಾದ್ರೂ ಆಗ್ಬೋದು ಇಟ್ ಬಂದಾಗ, ಅಲ್ವಾ? ಐ ಅಂದ್ರೆ ನಾನು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇದಕ್ಕೆ ಮಾತ್ರ ನಾವು ವಾಸ್ ಯೂಸ್ ಮಾಡ್ತೀವಿ. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಓಕೆ, ವರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ವರ್, ಯು, ವಿ, ದೇ. ಯು ಅಂದ್ರೆ ನೀನು ಅಥವಾ ನೀವು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು. ಪ್ಲೂರಲ್ಗೆ ಕಾಮನ್ ಆಗಿ ಪ್ಲೂರಲ್ ಯೂಸ್ ಮಾಡ್ತೀವಿ, ಬಟ್ ಯು ನ ಪ್ಲೂರಲ್ ಯೂಸ್ ಮಾಡ್ಬೋದು, ಯು ನ ಸಿಂಗ್ಯುಲರ್ಗೂ ಯೂಸ್ ಮಾಡ್ತೀವಿ ನಾವು. ಓಕೆ, ಪ್ಲೂರಲ್ ಅಂದ್ರೆ ಬಹುವಚನ, ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ಅದಕ್ಕೆ ವರ್ ಯೂಸ್ ಮಾಡಬೇಕು. ಪ್ರೆಸೆಂಟ್ ಅಲ್ಲಿ ಏನು ಯೂಸ್ ಮಾಡಿದ್ರೆ ಆರ್ ಯೂಸ್ ಮಾಡ್ತೀವಿ, ಪಾಸ್ಟ್ ಅಲ್ಲಿ ವರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅದು ಡೀಟೇಲ್ ಆಗಿ ನಿಮಗೆ ಪಾಠ ಇದೆ, ಡೋಂಟ್ ವರಿ. ಈಗ ದೀಸ್ ಅಂದ್ರೆ ಇವು ಬಂದಾಗ ನಾವು ವರ್ ಅಂತ ಯೂಸ್ ಮಾಡೋದು. ದೋಸ್ ಅಂದ್ರೆ ಅವು ಬಂದಾಗಲೂ ನಾವು ವರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ನಾವು ಇದರದ್ದು ನೆಗೆಟಿವ್ ಏನು? ನೆಗೆಟಿವ್ ಅಂದ್ರೆ ಅಲ್ಲ, ಇಲ್ಲ ಸೇರಿಸ್ತೀವಿ. ಸೊ ಐ ವಾಸ್ ನಾಟ್ ಅ ಟೀಚರ್, ನಾನು ಟೀಚರ್ ಆಗಿರ್ಲಿಲ್ಲ. ಐ ವಾಸ್ ನಾಟ್ ಅ ಟೀಚರ್, ನಾನು ಟೀಚರ್ ಆಗಿರ್ಲಿಲ್ಲ, ನಾನು ರೈತ ಆಗಿದ್ದೆ. ಐ ವಾಸ್ ನಾಟ್ ಟೀಚಿಂಗ್, ನಾನು ಪಾಠ ಮಾಡ್ತಿರ್ಲಿಲ್ಲ. ಐ ವಾಸಂಟ್ ಹ್ಯಾಪಿ, ಈ ವಾಸ್ ನಾಟ್ ನ ಶಾರ್ಟ್ ಫಾರ್ಮ್ ಮಾಡಿ ವಾಸಂಟ್ ಅಂತ ಹೇಳ್ಬೋದು. ಈ ಓ ತೆಗೆದ್ಬಿಟ್ಟು ಎನ್ ಹಾಕಿದ್ರೆ ವಾಸಂಟ್, ಐ ವಾಸಂಟ್, ಹಿ ವಾಸಂಟ್, ಹಿ ಇಸ್ಂಟ್. ಓಕೆ, ಶಾರ್ಟ್ ಫಾರ್ಮ್ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ, ಲಾಂಗ್ ಫಾರ್ಮ್ ಅಲ್ಲಿ ಇರಲಿ, ಆಮೇಲೆ ಶಾರ್ಟ್ ಫಾರ್ಮ್ ಹೇಳ್ಬೋದು. ಆಮೇಲೆ ನೀನು ಸ್ಟೂಡೆಂಟ್ ಆಗಿರ್ಲಿಲ್ಲ, ಯು ಆರ್ ನಾಟ್ ಎ ಸ್ಟೂಡೆಂಟ್. ವರ್ ಆದ್ಮೇಲೆ ನಾಟ್ ಹಾಕ್ಬೇಕು. ನೋಡಿ, ಇನ್ನೊಂದು ತುಂಬಾ ಮುಖ್ಯವಾಗಿರೋದು, ನಾವು ವರ್ ಆದ್ಮೇಲೆ ಯಾವುದೇ ಒಂದು ಇದಾದ್ಮೇಲೆ ನಾಟ್ ಹಾಕ್ಬೇಕು. ಫಸ್ಟ್ ತಿಳ್ಕೊಳ್ಳಿ, ಅಲ್ಲ ಇಲ್ಲ ಬಂದ ತಕ್ಷಣ ಫಸ್ಟಿಗೆ ನಾಟ್ ಹಾಕ್ಬಿಡೋದು, ಆಮೇಲೆ ವರ್ ಹಾಕ್ಬಿಡೋದು. ವರ್, ಆರ್, ಈಸ್, ಆಮ್, ಇದೆಲ್ಲ ಫಸ್ಟಿಗೆ ಈಸ್, ಆಮ್, ಆರ್, ವರ್ ಫಸ್ಟಿಗೆ ಹಾಕ್ಬಿಡೋದು. ದಟ್ ಇಸ್ ರಾಂಗ್. ನೀವು ಯಾವಾಗಲೂ ಇದನ್ನ ಇಲ್ಲೇ ಹಾಕ್ಬೇಕು. ಓಕೆ, ಆರ್ ನಾಟ್, ಈಸ್ ನಾಟ್, ವಾಸ್ ನಾಟ್, ವರ್ ನಾಟ್. ಸೊ ಅದನ್ನ ಶಾರ್ಟ್ ಫಾರ್ಮ್ ಅರಂಟ್, ಇಸಂಟ್, ವಾಸಂಟ್, ವರಂಟ್ ಅಂತ ಹೇಳ್ಬೋದು. ಶಾರ್ಟ್ ಫಾರ್ಮ್ ಆಮೇಲೆ ನೋಡೋಣ. ಓಕೆ,
ಸೊ ಬೇಸಿಕಲಿ ಇಷ್ಟೇ, ನಾವು ಪಾಸ್ಟ್ ಅಲ್ಲಿ ಇದ್ದಾಗ ವಾಸ್ ಮತ್ತು ವರ್ನ ಬಳಸ್ತೀವಿ. ಸೊ ಈಸ್, ಆಮ್, ಆರ್ ನಾವು ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲದಲ್ಲಿ. ವಾಸ್, ವರ್ ಇದೆಯಲ್ಲ ಅದನ್ನ ಭೂತಕಾಲದಲ್ಲಿ ಬಳಸ್ತೀವಿ. ಓಕೆ, ಸೊ ಎಕ್ಸಾಂಪಲ್ಸ್ ಎಲ್ಲ ಆಮೇಲೆ ಸಿಗುತ್ತೆ ನಿಮಗೆ. ಜಸ್ಟ್ ನಾನು ಇದು ನಿಮಗೆ ಬ್ರೀಫ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಹಾಗೇನೆ ಇದು ನೆಕ್ಸ್ಟ್ ಹಿ ವಾಸ್ ನಾಟ್, ಶಿ ವಾಸ್ ನಾಟ್, ಇಟ್ ವಾಸ್ ನಾಟ್, ಇದೆಲ್ಲ ಬಾಯ್ಪಾಠ ಮಾಡ್ಕೋಬೇಕು ನೀವು. ಹಿ ಈಸ್ ನಾಟ್, ಹಿ ವಾಸ್ ನಾಟ್. ಐ ಆಮ್ ನಾಟ್, ಐ ಆಮ್. ಯು ಆರ್ ನಾಟ್, ಯು ಆರ್. ಇದೆಲ್ಲ ಬಾಯ್ಪಾಠ ಆಗಬೇಕು. ಓಕೆ, ಬಾಯ್ಪಾಠ ಅಂತ ಹೇಳಿದ್ರೆ ತಪ್ಪಾಗದಂಗೆ ಅದು ಹಂಗೆ ಬರಬೇಕು. ಅದು ಯು ಈಸ್ ಬರಬಾರ್ದು, ಯು ಆಮ್ ಬರಬಾರ್ದು. ಯಾವ್ದು ಬರಬಾರ್ದು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ರೈಟ್. ಹಾ, ಈಗ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಮಾತಾಡಬೇಕಾದ್ರೆ, ಓಕೆ ನೀವೇ ನನಗೆ ಹೇಳಿ, ನಾವು ಕಾಮನ್ ಆಗಿ ಮಾತಾಡಬೇಕಾದ್ರೆ ಎಷ್ಟು ತರದ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಅಂತ ನೀವು ಗೆಸ್ ಮಾಡಕ್ಕಾಗುತ್ತಾ? ಯಾವ್ಯಾವ ತರದ ಸೆಂಟೆನ್ಸ್ ಯೂಸ್ ಮಾಡ್ಬೋದು ಕನ್ನಡದಲ್ಲಿ? ನೀವು ಮಾತಾಡ್ಬೇಕಾದ್ರೆ ನಿಮಗೆ ಅನ್ಸಿದ ಮಟ್ಟಿಗೆ ನೀವು ಹೇಳಿ, ಯಾವ್ಯಾವ ತರ ನೀವು ಸೆಂಟೆನ್ಸ್ಗಳನ್ನ ಬಳಸ್ತೀರಾ? ಪ್ರಶ್ನೆ, ಓಕೆ, ಪ್ರಶ್ನೆ, ಉತ್ತರ, ಪಾಸಿಟಿವ್ ನೆಗೆಟಿವ್ ಅಂದ್ರೆ ಸಕಾರಾತ್ಮಕ ನಕಾರಾತ್ಮಕ, ಅದು ಬಿಟ್ಟು ಪ್ರಶ್ನೆ ಬಿಡಿ, ಪ್ರಶ್ನೆ ಅಲ್ಲ, ಸೆಂಟೆನ್ಸ್ಗಳು, ವಾಕ್ಯಗಳು. ನಾವು ಯಾವ್ಯಾವ ತರ ವಾಕ್ಯಗಳನ್ನು ಬಳಸ್ತೀವಿ? ಎಷ್ಟು ತರದ ವಾಕ್ಯಗಳಿದಾವೆ ಕನ್ನಡದಲ್ಲಿ? ಸುಮ್ಮನೆ ಜಸ್ಟ್ ಗೆಸ್ ಮಾಡಿ ಹೇಳಿ. ಹೆಂಗೆಲ್ಲ ಬಳಸ್ಬೋದು, ಹೆಂಗೆಲ್ಲ ನೀವು ಸೆಂಟೆನ್ಸ್ ನ ಹೇಳ್ತೀರಾ ಕನ್ನಡದಲ್ಲಾಗ್ಲಿ. ಈಗ ಇಂಗ್ಲಿಷ್ ಕಲಿಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಈ ತರ ಹೇಳ್ಬೇಕಾಗಿರೋ ವಾಕ್ಯನ ನಾನು ಇಂಗ್ಲಿಷ್ ಅಲ್ಲಿ ಹಿಂಗೆ ಹೇಳ್ಬೇಕು, ಅದು ಗೊತ್ತಾಗ್ಬೇಕಲ್ವಾ? ಯಾವ ತರ ಸೆಂಟೆನ್ಸ್ ಗಳನ್ನ ನಿಮಗೆ ಕನ್ನಡದಲ್ಲಿ ಹೇಳಕ್ಕೆ ಗೊತ್ತಾಗ್ಬೇಕು. ಅಪಾರ್ಟ್ ಫ್ರಮ್ ಇದನ್ನೆಲ್ಲ ಬಿಟ್ಟು, ಇದು ಹೌದು ಬಿಟ್ಟು ಹೇಳಿ. ನೀವೇ ಯಾರಾದ್ರೂ ಹೇಳಿದ್ರೆ ಸ್ವಲ್ಪ ಇದಾಗಿರುತ್ತೆ ಅಂತ. ಓಕೆ, ನಾನೇ ಹೇಳ್ತೀನಿ. ನಿಮಗೆ ಬಹುಶಃ ನಾನು ಕೇಳಿದ ಪ್ರಶ್ನೆ ಗೊತ್ತಾಗಿಲ್ಲ ಅನ್ಸುತ್ತೆ. ಸಾಮಾನ್ಯವಾಗಿ ನಾವು ನೋಡಿ, ವರ್ಬ್ಸ್, ಟೈಪ್ಸ್ ಅಂಡ್ ಇಟ್ಸ್ ಫಾರ್ಮ್ಸ್. ಸಾಮಾನ್ಯವಾಗಿ ನಾವು ಸೆಂಟೆನ್ಸ್, ಹಾ ಓಕೆ, ಮ್ಯೂಟ್ ಮಾಡ್ಕೊಳಪ್ಪ. ಕೇಳಿದಾಗ ನೀವು ಆನ್ಸರ್ ಮಾಡಬೇಕು. ನಾನು ಪಾಠ ಮಾಡ್ಬೇಕಾದ್ರೆ ಮತ್ತೆ ಮೈಕ್ ಆನ್ ಮಾಡ್ಕೊಂಡು ಹೇಳೋದಲ್ಲ. ಈಗ ಸಾಮಾನ್ಯವಾಗಿ ನಾವು ಸಾಮಾನ್ಯವಾಗಿ ನಾವು ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ನಮಗೆ, ಇಂಗ್ಲಿಷ್ ಅಲ್ಲಿ ಅಂತ ಕನ್ನಡದಲ್ಲೇ ತಗೊಳ್ಳಿ. ಕನ್ನಡದಲ್ಲಿ ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ನಾವು ಒಂದಷ್ಟು ತರದ ವಾಕ್ಯಗಳನ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಅಸಾಮಾನ್ಯವಾಗಿ ಮಾತಾಡೋದು ಬೇರೆ ತರ, ಜನರಲ್ ಆಗಿ, ಕಾಮನ್ ಆಗಿ, ರೈಟ್? ಮಾಡು ಅನ್ನೋದು ನಾವೊಂದು ಕ್ರಿಯೆ ತಗೊಳ್ಳೋಣ. ಮಾಡುವುದು ಅನ್ನೋದನ್ನು ಕಾಮನ್ ಆಗಿ ಎಲ್ಲದಕ್ಕೂ ಬಳಸ್ತೀವಿ. ಊಟ ಮಾಡು, ಸ್ನಾನ ಮಾಡು, ನಿದ್ರೆ ಮಾಡು, ಆಮೇಲೆ ಅಭ್ಯಾಸ ಮಾಡು ಅಂತ ಯೂಸ್ ಮಾಡಿ ಎಷ್ಟು ಪದಗಳನ್ನು ನಾವು ಮಾಡ್ಬೋದು, ಕ್ರಿಯಾಪದಗಳು. ಓಕೆ, ಸೊ ಹಾಗಾಗಿ ನಾನು ಮಾಡು ಅಂತಾನೆ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಬಳಸುವಂತಹ ವಾಕ್ಯಗಳಿವು. ಸೊ ಫಸ್ಟ್ ಏನ್ ಮಾಡ್ತೀವಿ? ನಾನು ಮಾಡುವೆ ಅಥವಾ ಮಾಡ್ತೀನಿ ಅಥವಾ ಮಾಡ್ತೇನೆ. ಮಾಡ್ತೀನಿ, ಮಾಡುವೆ ಎಲ್ಲ ಒಂದೇನೆ. ನಾನು ಮಾಡಲ್ಲ, ಅದೇನದು ನೆಗೆಟಿವ್. ನಾನು ಮಾಡ್ತೀನಿ. ಮಾಡೋದಕ್ಕಿಂತ ಮುಂಚೆ ಬೇರೆ ಏನು ಬೇಡ, ಯಾಕಂದ್ರೆ ಸುಮ್ಮನೆ ಜಸ್ಟ್ ಮಾಡು ಮಾತ್ರ ತಗೊಳ್ಳೋಣ. ಇಂಗ್ಲೀಷಲ್ಲೂ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲಾಂದ್ರೆ ಫ್ರೇಸ್ ಹೇಳಬೇಕಾಗುತ್ತೆ. ನಾನು ಮಾಡಲ್ಲ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೆ, ನಾನು ಮಾಡ್ತಾ ಇರಲಿಲ್ಲ, ನಾನು ಮಾಡಿದೆ, ನಾನು ಮಾಡಲಿಲ್ಲ, ನಾನು ಮಾಡಿದ್ದೀನಿ, ನಾನು ಮಾಡಲಿಲ್ಲ, ನಾನು ಮಾಡಿದ್ದೀನಿ, ನಾನು ಮಾಡಿಲ್ಲ, ನಾನು ಮಾಡಿದ್ದೆ, ನಾನು ಮಾಡಿರಲಿಲ್ಲ, ನನಗೆ ಮಾಡೋಕ್ಕಾಗತ್ತೆ, ನನಗೆ ಮಾಡೋಕ್ಕಾಗಲ್ಲ, ನಾನು ಮಾಡಬೇಕು ಅಲ್ವಾ? ಇದೊಂದು ಕಾಮನ್ ಆಗಿ ಇವೆಲ್ಲದೂ ಇಷ್ಟನ್ನು ಹೇಳ್ತೀವಿ, ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹೇಳ್ತೀವಿ, ರೈಟ್? ನಾನು ಮಾಡಬೇಕು, ನಾನು ಮಾಡಬಾರ್ದು, ನಾನು ಮಾಡ್ತಿದ್ದೆ, ನಾನು ಮಾಡ್ತಿರ್ಲಿಲ್ಲ, ನಾನು ಮಾಡಲೇಬೇಕು, ನಾನು ಮಾಡಲೇಬಾರ್ದು, ನಾನು ಮಾಡಬಹುದಾಗಿತ್ತು, ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ನಾನು ಮಾಡಬೇಕಾಗಿತ್ತು, ನಾನು ಮಾಡಬಾರ್ದಾಗಿತ್ತು, ನಾನು ಮಾಡಿರಬೇಕು, ನಾನು ಮಾಡಿರ್ಲಿಕ್ಕಿಲ್ಲ, ಇನ್ನೂ ಕೆಲವು ಸ್ವಲ್ಪ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಜನರಲ್ ಆಗಿ ನಾವು ಇಷ್ಟೇ ಮಾತಾಡೋದು ಅಂತ ಅನ್ಕೊಳ್ಳೋಣ. ಓಕೆ, ಸ್ವಲ್ಪ ಇದಕ್ಕಿಂತ ಒಂದು 2-3 ಸೆಂಟೆನ್ಸ್ ಜಾಸ್ತಿ ಹೇಳ್ಬೋದು, ಬಟ್ ಜನರಲ್ ಆಗಿ ಇಷ್ಟಾದರೂ ನಾವು ಕಲಿಬೇಕು ಇಂಗ್ಲೀಷಲ್ಲಿ. ಇಷ್ಟು ಕಲಿತ್ರೆ ನಿಮಗೆ ಒಂದು 90% ಇಂಗ್ಲೀಷ್ ಬಂದಂಗೆ. ಅಂದ್ರೆ ಇಷ್ಟಲ್ಲ, ಇದು ಬರೀ ಸೆಂಟೆನ್ಸ್ ಅಲ್ಲ, ಇದರಲ್ಲೇ ಪ್ರಶ್ನೆ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರಬೇಕು, ಆ ಪ್ರಶ್ನೆಗೆ ಉತ್ತರ. ಓಕೆ,